ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ. ಎಲ್ಲರಿಗೂ ಮಾಡೋದಕ್ಕೆ ಬರುತ್ತೆ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡ್ರಿ. ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ, ಒಂದು 6 ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ. ಈಗ ಇಲ್ಲಿ ಉದ್ದಿನಬೇಳೆ, ಶೇಂಗಾ ತೊಗೊಂಡಿದ್ದೀನಿ ನೋಡ್ರಿ. ಜೀರಿಗೆ, ಸಾಸಿವೆ, ಅರಿಶಿನ ನೋಡ್ರಿ. ಎಣ್ಣೆ ತೊಗೊಂಡಿದ್ದೀನಿ. ಈ ಆಲ್ರೆಡಿ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ರೈಸು ಆರಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತದು. ರೈಸ್ ಮಾಡಿ ಆರಿಟ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಕಡಾಯಿ ಕಾದೈತ್ರಿ, ಇದಕ್ಕೆ ಎಣ್ಣೆ ಹಾಕ್ತೀನಿ 1 ಸ್ಪೂನು. ಇದು ಸ್ವಲ್ಪ ಚಮಚ ದೊಡ್ಡದೈತ್ರಿ ಇದು, ಹಂಗಾಗಿ ನಾನು ನೋಡಿ ಹಾಕ್ಕೋತೀನಿ. ನೀವು ರೈಸ್ ಎಷ್ಟು ಮಾಡಿರ್ತೀರೋ ಅದು ನೋಡಿ ಹಾಕ್ಕೋರಿ ನೀವು ರೈಸ್ನ. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡ್ರಿ ಇದನ್ನು. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟೇ. ಇದೆಲ್ಲರಿಗೂ ಬರುತ್ತಾ ಮಾಡೋದು ಇದು ಚಿತ್ರಾನ್ನ ಮಾಡೋದಕ್ಕೆ. ಇಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡೇನ್ರಿ, ಚಟಪಟ ಅಂತ ಸಿಡಿಯತ್ತೈತಿ. ಈಗ ಇದಕ್ಕೆ ಉದ್ದಿನ ಬೇಳೆ, ಇದು ಉದ್ದಿನ ಗುಂಡು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ ನೋಡ್ರಿ. ಶೇಂಗಾ ಕಾಳು ಏನೈತಿ ಒಂದರಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ, ಸ್ವಲ್ಪ ಗೋಲ್ಡು ಕಲರ್ ಬರೋವರೆಗೂ. ಈಗ ಇದಕ್ಕೆ ಕರಿಬೇವು ಹಾಕ್ತೀನಿ ರೀ. ಕರಿಬೇವು ಫಸ್ಟೇ ಹಾಕಿದ್ರೆ ಇದು ಚಟಪಟ ಅಂತ ಎಲ್ಲ ಇದಾಗಿಬಿಡುತ್ತೆ, ಆ ಕಡೆ ಈ ಕಡೆ ಎಲ್ಲ ಸಿಡಿದು. ಹಂಗಾಗಿ ಲಾಸ್ಟಿಗೆ ಹಾಕಿದ್ದು ನೋಡ್ರಿ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕಕತ್ತೀನಿ ನೋಡ್ರಿ, ಈರುಳ್ಳಿನ. ಇದನ್ನ ಫ್ರೈ ಮಾಡ್ಕೊತೀನಿ ರೀ 1 ನಿಮಿಷ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಚೆನ್ನಾಗಿ ಇದನ್ನು ಕೈ ಆಡಿಸ್ಕೋಬೇಕ್ರಿ ಚಮಚಲಿದ್ದ. ನೈಟಿನ ರೈಸ್ ಉಳಿದಿರುತ್ತಲ್ಲ ಅದಕ್ಕೂ ಮಾಡಿ ಇಟ್ಕೊಂಡು ಕಲ್ಸ್ಕೊಂಡು ತಿನ್ಬೋದು ನೋಡ್ರಿ, ಚೆನ್ನಾಗಿ ಆಗ್ತೈತಿ ಬೆಳಿಗ್ಗೆ ಟಿಫನ್ನಿಗೂ. ಈಗ ಬೆಳಿಗ್ಗೆ ನಾಷ್ಟಕ್ಕೆ ಮಾಡತ್ತೀನಿ. ಬಿಸಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ನೋಡ್ರಿ, 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವು ಮೆಣಸಿನ್ಕಾಯಿ ಖಾರ ಇಲ್ಲ, ಹಂಗಾಗಿ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ ಏನೈತಿ 1 4 ಮೆಣಸಿನ್ಕಾಯಿ ತೊಗೊರಿ. ನೀವು ರೈಸ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಖಾರ ತಿನ್ನೋದು ಸ್ವಲ್ಪ ಜಾಸ್ತಿ ತೊಗೊಂಡು ಹಾಕ್ಕೊಂಡು ಮಾಡ್ಕೊರಿ. ಈಗ ಟೊಮೆಟೊ ಹಾಕಿದ್ದೀನಿ, ಸ್ವಲ್ಪ ಕೈ ಆಡಿಸ್ಕೋತೀನಿ ರೀ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಾಗತ್ತೆ ನೋಡ್ರಿ. ನಾನು ಮಾಡೋ ಅಡುಗೆ ಸ್ವಲ್ಪ ಸಿಂಪಲ್ಲಾಗಿರ್ತಾವೆ. ಇದಕ್ಕೆ ಕೊತ್ತಂಬರಿ ಹಾಕ್ತಿದ್ದೀನಿ. ಈಸಿಯಾಗೂ ಮಾಡ್ಕೋಬೋದು ರೀ. ನೈಟಿನ ರೈಸ್ ಉಳಿದಿರುತ್ತಲ್ಲ ಅದಕ್ಕೇ ಇದು ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಂಡು ಬೆಳಿಗ್ಗೆ ತಿನ್ಬೋದು ನೋಡ್ರಿ. ಬಿಸಿ ಅನ್ನೋದಕ್ಕಿಂತ ರಾತ್ರಿ ಏನು ಉಳಿದಿರುತ್ತಲ್ಲ ರೈಸು, ಅದು ಭಾಳ ಟೇಸ್ಟ್ ಆಗುತ್ತೆ ರೀ. ಈಗ ಇದಕ್ಕೆ ಉಪ್ಪು ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಉಪ್ಪು ನೋಡ್ಕೊಂಡು ಹಾಕೋರಿ. ಈಗ ನಾನು ಸುಮ್ಮನೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ನೀವು ಆಮೇಲೆ ಸ್ವಲ್ಪ ಜಾಸ್ತಿ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ನೋಡ್ರಿ. ರೈಸಿಗೆ ಆಲ್ರೆಡಿ ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕ್ರಿ. ಉಪ್ಪು ಜಾಸ್ತಿ ಆದ್ರೂ ತಿನ್ನೋಕ್ಕಾಗೋದಿಲ್ಲ, ಇನ್ನು ಕಡಿಮೆ ಆದ್ರೆ ಮೇಲೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು ರೀ. ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಳತ್ತೀನಿ ನೋಡ್ರಿ. ಟೊಮೆಟೊ ಕೂಡ ಸಾಫ್ಟ್ ಆಗತ್ತೈತಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗೆ. ಭಾಳ ಚಲೋ ಆಗುತ್ತೆ ನೋಡ್ರಿ ಇದು ಚಿತ್ರಾನ್ನ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಿಗ್ಗೆ ಟಿಫನಿಗೂ ಮಾಡ್ಬೋದು. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನೋಡ್ರಿ, ಕೈ ಆಡಿಸ್ಕೊತೀನಿ ಇನ್ನೊಂದು ಸ್ವಲ್ಪ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಇದಕ್ಕೆ ಇನ್ನೊಂದು ಕಡಲೆಬೇಳೆ ಕೂಡ ಹಾಕ್ಕೋಬೋದು. ನಾನು ಕಡಲೆಬೇಳೆ ಹಾಕ್ತಿಲ್ಲ, ಹುಡುಗರು ತಿನ್ನಲ್ಲ ಕಡಲೆಬೇಳೆನ, ಹಂಗಾಗಿ ಹಾಕಿಲ್ಲ ನೋಡ್ರಿ. ನಾನು ಇಲ್ಲಿ ಉದ್ದಿನ ಗುಂಡು ಶೇಂಗಾ ಅಷ್ಟೇ ಹಾಕಿದ್ದೀನಿ. ಈಗ ಅರಿಶಿನ ಹಾಕಿ ಸ್ವಲ್ಪ ಕೈ ಆಡಿಸ್ಕೊತೀನಿ ರೀ. ಅರಿಶಿನ ಕೂಡ ನೋಡಿ ಹಾಕ್ಕೋರಿ. ಜಾಸ್ತಿ ಅರಿಶಿನ ಆದ್ರೂ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಫುಲ್ಲು ಎಲ್ಲೋ ಆದಂಗೂ ಆಗುತ್ತೆ. ಸ್ವಲ್ಪ ಲೈಟ್ ಎಲ್ಲೋ ಇದ್ರೆ ಚಿತ್ರಾನ್ನ ಚೆನ್ನಾಗಿರುತ್ತೆ ನೋಡ್ರಿ. ನಾನು ಇಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಈಗ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಇನ್ನೊಂದು ಸ್ವಲ್ಪ. ಬ್ಯಾಚುಲರ್ಸ್ ಸತೆ ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡ್ರಿ, ಚೆನ್ನಾಗಾಗತ್ತೆ. ರೆಡಿ ಆಯ್ತು ನೋಡ್ರಿ ಇದೀಗ. ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ
ಅದನ್ನೇ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ. ಉದುರಾಗಿ ಆಗೈತೆ ನೋಡ್ರಿ. ರೈಸ್ ಉದುರಾಗಿ ಆದ್ರೇ ಚಿತ್ರಾನ್ನ ಚೆನ್ನಾಗಿ ಆಗತ್ತೆ ರೀ ತಿನ್ನೋದಕ್ಕೆ. ಸ್ವಲ್ಪ ಮೆತ್ತಗಾದರೆ ಟೇಸ್ಟ್ ಆಗೋದಿಲ್ಲ. ರೈಸಿಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬೇಕು ನೋಡ್ರಿ. ಒಗ್ಗರಣೆ ಹಾಕ್ಕೋಬೇಕು. ನಾವು ಕಟ್ ಅಂತೀವಿ, ಚಿತ್ರಾನ್ನದ ಕಟ್ಟು ಅಂತಂದು. ರೈಸಿಗೆ ಅದಕ್ಕೆ ಕಟ್ಟಿಗೆ ಎಷ್ಟು ಬೇಕು, ರೈಸಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೋಡ್ರಿ, ಮಿಕ್ಸ್ ಮಾಡ್ಕೊತೀನಿ. ಆರಿದ್ರೆ ಇನ್ನೂ ಒಂದು ಸ್ವಲ್ಪ ಸುಡುತ್ತಿದ್ದು, ಇನ್ನೊಂದು 5 ನಿಮಿಷ ಆರಲಿ. ಈಗ ರೈಸ್ ಎಲ್ಲ ಆರೈತೆ ನೋಡ್ರಿ, ಕಲ್ಸ್ಕೊಂಡಿದ್ದೀನಿ. ಉದುರಾಗಿ ಚೆನ್ನಾಗಿ ಬಂದೈತೆ ನೋಡ್ರಿ. ಗಾರ್ನಿಷಿಗೆ ಮೇಲೆ ಕೊತ್ತಂಬರಿ ಹಾಕಿದ್ರೆ ಆಯ್ತು ನೋಡ್ರಿ. ನೀವು ನಿಂಬೆಹಣ್ಣು ಕೂಡ ಇದಕ್ಕೆ ಹಿಂಡ್ಕೋಬೋದು. ಸ್ವಲ್ಪ ಹುಳಿ ಇದ್ರೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ. ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಭಾಳ ಚಲೋ ಆಗುತ್ತೆ ನೋಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಚಿತ್ರಾನ್ನನ. ನನಗಂತೂ ಭಾಳ ಇಷ್ಟ ನೋಡ್ರಿ ಇದು ಚಿತ್ರಾನ್ನ. ಮೇಲ್ಗಡೆ ಗಾರ್ನಿಷಿಗೆ ಕೊತ್ತಂಬರಿ ಹಾಕ್ತಿದ್ದೀನಿ ನೋಡ್ರಿ. ಕೊತ್ತಂಬರಿ ಇದ್ರೇ ಅಡಿಗೆ ನೋಡ್ರಿ ರೆಡಿ ಆಗೈತೆ ನೋಡ್ರಿ. ಟೇಸ್ಟ್ ಮಾತ್ರ ಚೆನ್ನಾಗಾಗಿತ್ತು, ಸಖತ್ತಾಗಿತ್ತು ನೋಡ್ರಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ.